ಈ ಚುನಾವಣಾ ಒಂದು ಪ್ರಚಾರಕ್ಕೆ ಅಂತಿಮ ತೆರೆ ಬೀಳೋದಕ್ಕೆ ಕೇವಲ ಕೆಲವು ಗಂಟೆಗಳು ಮಾತ್ರ ಉಳಿದಿದೆ. ರಾಜ್ಯ ಸರ್ಕಾರದ ಯಾವ ಸಾಧನೆಗಳಿಟ್ಕೊಂಡು ನಿಮ್ಮ ಮಳ್ಳೂರು ಪಟ್ಟಣದ ಪಂಚಾಯಿತಿಯಲ್ಲಿ ಮತದಾರರ ಹತ್ರ ಮತ ಕೇಳಕ್ಕೆ ಹೊರಟ್ರು? ನೀವು ಹೋಗಿದ್ದೀರಿ? ನಮ್ಮದು ಸರ್ ಯೋಗೇಶ್ ಫಾಲೋವರ್ ನಾವು ಅವ್ರಿಗೋಸ್ಕರ ದುಡಿತಾ ಇರೋದು ಈಗಲೂ. ಮತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ಮೀಸಲಾತಿಗಳಿರ್ಬೋದು, ಈಗೇನು ಈ ಗೃಹಲಕ್ಷ್ಮಿ ಏನು 5 ಅನುಷ್ಠಾನ ಕೊಟ್ಟಿದ್ದಾರೆ, ಅದರಿಂದ ಲೇಡೀಸ್ಗಳು ತುಂಬ ಜನ ಫೇವರಾಗಿ ಆಗ್ತಾರೆ. ಆದಷ್ಟು ನಾನು ಕೇಳ್ಕೊಳ್ಳೋದೇನೆಂದರೆ, ಯೋಗೇಶ್ವರ್ಗೆ ಮತ ಹಾಕೋದ್ರಿಂದ ನಮ್ಮ ಸ್ಥಳೀಕರು ನಿಮ್ಮ ಕೈಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತಾರೆ. ನೀವು ನೆನಪಾದರೆ 5ನೇ ಕ್ಲಾಸ್ಗೆ ಬಂದುಬಿಟ್ಟು ನೀವೇನೇ ಕುಂದುಕೊರತೆಗಳಿದ್ರು, ನಿಮ್ಮ ಸಾಮಾನ್ಯ ಕಷ್ಟಗಳಿದ್ರು ಹೇಳ್ಕೊಬೋದು. ಅದಕ್ಕೋಸ್ಕರ ಅವ್ರಿಗೆ ಮತ್ತೆ ನೀಡಿ ಕೇಳ್ಕೊಬೋದು. ಇವತ್ತು ಡಿ.ಕೆ. ಸುರೇಶ್ ಆಗಿರಲಿ, ಡಿ.ಕೆ. ಶಿವಕುಮಾರ್ ಆಗಲಿ, ಇವರು ಮಾಡಿದಂಥ ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಾವ ಕೆಲಸಗಳನ್ನ ಇಟ್ಕೊಂಡು ಮತದಾರ ಮುಂದೆ ಅವರು ಸೈಟ್ಗಳನ್ನ ಎಲ್ಲನೂ ರೀಚ್ ಮಾಡ್ತಿದ್ದಾರೆ, ಜನಗಳಿಗೆ ಕಷ್ಟ ಸುಖ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಡಿ.ಕೆ. ಸಾಹೇಬ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಯೋಗೇಶ್ವರ ಕಾಂಗ್ರೆಸ್ ಬಂದಿರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಇದು ಗೆಲುವಾಗುತ್ತೆ ಅನ್ನೋ ನಂಬಿಕೆ ನಮ್ಮದು. ಈ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ 2 ಬಾರಿ ಗೆದ್ದು ಒಂದು ಬಾರಿ ಮುಖ್ಯಮಂತ್ರಿ ಆದರು, ಈಗ ಕೇಂದ್ರ ಸಚಿವರಾಗಿದ್ದಾರೆ. ಹೌದು. ಇವರ ಯಾವ ವೈಫಲ್ಯ ಇಟ್ಕೊಂಡು ಮತದಾರ ಮುಂದೆ ಹೋಗಿ ಕೇಳಿದ್ರು ನೀವು? ಹಿಂದೆ ಏನನ್ನು ಮಾಡಿಲ್ಲ. ಈಗ ಸರ್ ಎರಡು ಸತ ಗೆದ್ದ ಚುನಾವಣೆ 2 ಸತ ಗೆದ್ರಲ್ಲ ಅವರು. 2 ಸತ ಗೆದ್ದ ಮೇಲೆ ಏನು ಮಾಡಿದ್ದಾರೆ ಚನ್ನಪಟ್ಟಣ ತಾಲೂಕಿಗೆ? ಏನು ಮಾಡಿದ್ದಾರೆ? ಏನು ಮಾಡಿಲ್ಲ ಚನ್ನಪಟ್ಟಣ ತಾಲೂಕು 2 ಸತ ಗೆದ್ದಂದ್ರೆ. ಅಂದ್ರೆ ಬಹುಶಃ ಈ ವೈಫಲ್ಯ ಇಟ್ಕೊಂಡು ಮತದಾರ ಮುಂದೆ ಹೋಗಿ ಮತದಾರರಿಗೆ ಗೊತ್ತು ಸರ್ ಅದು. ನಾವೇನು ಹೋಗೋ ಸಿಚುವೇಶನ್ಗಿಂತ ಮತದಾರರಿಗೆ ಗೊತ್ತದು ಏನು ಬಿಟ್ಟಿದ್ದಾರೆ. ಈಗ 2 ಸಲ ಕೊಟ್ವಲ್ಲ ಅವ್ರಿಗೆ. 2 ಸಲ ಏನು ಮಾಡಿದ್ದಾರೆ? ಚನ್ನಪಟ್ಟಣಕ್ಕೆ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ಏನು ಮಾಡಿಲ್ಲ. ಇರು ಕೆರೆಗಳಲ್ಲಿ ನೀರೆಲ್ಲ ಹೊಂಟೋದು, ಕೊಡ್ತಿರೋ ಬೋರು ನಿಂತೋದು, ದನ ಕರಿ ನೀರಿಲ್ಲ. ಈಗ ಮತ್ತೆ ಇನ್ನೊಂದು 3 ತಿಂಗಳು ಬಿಡ್ಕೊಂಡು ಬರಗಾಲ ಬತ್ತು ಬೇಸಿಗೆ ಅಂದ್ರೆ ಎಲ್ಲಿ ಬರ್ತದೆ? ಈ ಒಂದು ಏನ್ ಮೈನಸ್ ಅಂತ ಪಾಯಿಂಟ್ಸ್ ಇದೆಯೋ ಅದು ಮತಗಳಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ವರದಾನ ಆಗುತ್ತೆ ಅಂತೀರಾ? ಖಂಡಿತವಾಗ್ಲೈತೆ ಸರ್ ಅದು. ಅದನ್ನ ನಂಬ್ಕೊಂಡೆ ಈಗ ಜನ. ಯಾಕೆಂದ್ರೆ ಈಗ ಯೋಗೇಶ್ ಅವರು ಏನು ಅಂದ್ರೆ, ಈಗ ನಮ್ಮ ಇಲ್ಲಿಯವರು ಸ್ಥಳೀಕರು ನಾವೇನ್ ಬೇಕಾದ್ರೂ ಫೈಟ್ ಮಾಡಿ ಕೇಳ್ಬೋದು. ಇವ್ರನ್ನ ಎಲ್ಲಿ ಅಂತ ಕೇಳ್ತೀರಾ? ಎಲ್ಲಿ ಹುಡುಕಿ ಹೋಗ್ತೀರ ಅವ್ರನ್ನ? ಇದೊಂದಕ್ಕೋಸ್ಕರ ಹೇಳ್ತೀನಿ. ಯಾಕೆಂದ್ರೆ ಜನಗಳಿಗೂ ಗೊತ್ತು, ಜನಗಳು ಎಚ್ಚೆತ್ಕೊಂಡವ್ರೆ. 2 ಸತ ನೋಡಿ ಸಾಕಾಗ ಜನಗಳು ಎಚ್ಚೆತ್ಕೊಂಡವ್ರೆ. ಈಗ ಯೋಗೇಶ್ ಅಂತೂ ಬಿಡಲ್ಲ ಸರಿಸ್ತಾ, ಖಂಡಿತವಾಗ್ಲೂ ಗೆಲ್ಸ್ಕೊಡ್ತೀವಿ. ಈಗ ಮಳ್ಳೂರು ಪಂಚಾಯತಿ ಇವತ್ತು ಈ ಮಳ್ಳೂರು ಪಂಚಾಯತಿಯ ಮೂಲಭೂತ ಸಮಸ್ಯೆಗಳೇನು? ಈ ಬಾರಿ ತಮ್ಮ ಶಾಸಕ ಗೆದ್ದು ಬಂದರೆ ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕಾಗುತ್ತೆ? ಆದ್ಯತೆ ಅಂತ ನಮ್ಗೆ ಹೇಳಿಕ್ಕೆ ಬರೋದು ಅಷ್ಟು ದೊಡ್ಡವರಲ್ಲ ನಾವು. ಈ ವಿಚಾರಗಳು ಅವ್ರಿಗೆ ಕಣ್ಣು ಮುಂದೆ ಯೋಗೇಶ್ವರ ಅವ್ರಿಗೆ ಗೊತ್ತು. ಏನೇ ಇದ್ರು ಅವರು ಸ್ಪಂದಿಸ್ತಾರೆ, ಜನಸ್ನೇಹಿ ಅವರು. ಈ ಕುಮಾರಸ್ವಾಮಿ ಅವ್ರಿಗೆ 2 ಸಾರಿ ಅಧಿಕಾರ ಕೊಟ್ಟು ಮತ್ತೆ ಅವರು ಹೇಳ್ತಾರಲ್ಲ, ನಮ್ಮ ಇವರು ಯೋಗೇಶ್ವರ ಅವರು ಈ ಕ್ಷೇತ್ರ ಬಿಟ್ಟು ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗ್ತಾರಲ್ಲ, ಪಕ್ಷ ಬಿಟ್ಟು ಪಕ್ಷ ಒಳ್ಳೆ ಉದ್ದೇಶದಿಂದ ಹೋಗ್ತಾರೆ ಹೊರತು ಈ ಕುಮಾರಸ್ವಾಮಿ ಅವ್ರಂಗೆ ಗೆಲ್ಸ್ಬಿಟ್ಟು ನಾವು ಅವರಿಂದ ಏನನ್ನೂ ಅನುಕೂಲ ಪಡೆದಿಲ್ಲ. ಹಂಗಾಗಿ ಅವರು ಕ್ಷೇತ್ರ ಬಿಟ್ಟು ಕ್ಷೇತ್ರಕ್ಕೆ ಹೋಗಿ ಗೆಲ್ತಾರೆ. ಅವ್ರಿಗೆ ಎಲ್ಲಿ ಬೇಕಾದ್ರೂ ನಿಲ್ಲುವಂಥ ಶಕ್ತಿ ಇದೆ. ಹಂಗಾಗಿ ಇಲ್ಲಿ ಲೋಕಲಲ್ಲಿ ನಮ್ಮ ಯೋಗೇಶ್ವರನೇ ಕಿಂಗು. ಎಲ್ಲರಿಗಿಂತ ಹೆಚ್ಚಾಗಿ ಅವರು ಎಲ್ಲರಿಗೂ ಸೌಹಾರ್ದವಾಗಿ ಮಾತಾಡಿಸ್ತಾರೆ. ಒಂದು ವಿಶ್ವಾಸದಲ್ಲಿ ಎಲ್ಲರೂ ಬಂದು ಟೀ ಕುಡೀರಿ, ಕಾಫಿ ಕುಡೀರಿ ಅಂತ ವಿಶ್ವಾಸದಲ್ಲಿ ಮಾತಾಡ್ತಾರೆ, ಕಷ್ಟಕ್ಕೆ ಸ್ಪಂದಿಸ್ತಾರೆ. ಒಳ್ಳೆ ಗುಣ ಇರುವಂಥ ಭಗೀರಥ ಅವ್ರು ನಮಗೆ ದೇವರಿದ್ದಂಗೆ. ಈಗ ನೀವೆಲ್ಲ ಯುವಕರು ಇದ್ದೀರಾ, ಬಹುಶಃ ಈ ಒಂದು ಮಳ್ಳೂರು ಪಟ್ಟಣ ಪಂಚಾಯತಿ ಅವೆಲ್ಲ ಯುವ ಮುಖಂಡರಿದ್ದೀರಾ. ಈ ಬಾರಿ ಈ ಚುನಾವಣೆಯಲ್ಲಿ ಯೋಗೇಶ್ವರನ ಎಷ್ಟು ಸಾವಿರ ಮತಗಳಿಂದ ಗೆಲ್ಲಿಸೋದ್ರಲ್ಲಿ ಈ ಕ್ಷೇತ್ರ ಜನಶಕ್ತರಾಗಿದೆ? ಶತ್ರು ಸರ್ ಈಗ 50-50 ಇದೆ ಅಂತ ಹೇಳ್ತಾರೆ ಜನಸಾಮಾನ್ಯರು. ಸರ್ ಒಂದು 20,000 ಬಂದೇ ಬರ್ತಾರೆ ಸರ್. ಯೋಗೇಶ್ ಹತ್ರಲ್ಲೊಂದು 2 ಮಾತಿಲ್ಲ, 20,000 ಲೀಡರ್ ಬಂದೇ ಬರ್ತಾರೆ. ಅದು ಪಕ್ಕ ಹೇಳ್ತೀನಲ್ಲ, 20,000 ಲೀಡರ್ ಬಂದೇ ಬರ್ತಾರೆ. ಅಂದ್ರೆ ನಿಮ್ಮ ಪ್ರಕಾರ ಇಲ್ಲಿ ಬಡವರು ಓಟು ಖಂಡಿತ ಸರ್ ಅವ್ರಿಗೆ. ಅಲ್ಲಿ ಅವರು ರಾಜಕೀಯವಾಗಿ ಶ್ರೀಮಂತ ಆಗಿರ್ಬೋದು, JDS ಅವ್ರ ಕಾರ್ಯಕರ್ತರು ಇರ್ಬೋದು, ಇನ್ಕ್ಲೂಡಿಂಗು ಅವರ ಪಕ್ಷ ಇರ್ಬೋದು. ಇಲ್ಲಿ ನಮ್ಮ ಬಡವ್ರ ಪಕ್ಷಕ್ಕೆ ಇರೋದು ಯೋಗೇಶ್ವರ್ ಸ್ಪಂದಿಸ್ತಾರೆ. ಅವ್ರ ಅನ್ನದಾತರು ಅಂದ್ರೆ ತಪ್ಪೇನಿಲ್ಲ ನಮಗೆ. ಕೃಷ್ಣ ಅವರೇ, ನಿಮ್ಮ ಪ್ರಕಾರ ಬಹುಶಃ ಯುವ ಪಡೆ ನೀವೆಲ್ಲ ಬಹುಶಃ ಈ ಚುನಾವಣೆಯಲ್ಲಿ ಭಾಳ ಕೆಲಸ ಮಾಡಿರ್ತಾರೆ. ಖಂಡಿತ ಸರ್. ಈ ಬಾರಿ ಯೋಗೇಶ್ವರ ಅವರ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತೀರಾ? ಖಂಡಿತ ಸರ್, 100%